ಹೀಗಾಗಿ ಇವತ್ತು ದಾವಣಗೆರೆ ಅಂದ ತಕ್ಷಣವೇ ನಮ್ಮೆಲ್ಲರಿಗೆ ಭಾಳಷ್ಟು ಫೇಮಸ್ ಅಂದ್ರಿಗಿನ ಬೆಣ್ಣೆ ದೋಸೆ. ಆ ಬೆಣ್ಣೆ ದೋಸೆ ಒಂದೇ ಕುಟುಂಬಕ್ಕೆ ಸಿಗ್ತಾ ಇದೆ. ಯಾಕಂದರೆ ಮುಂಚೆ ತಾತ ಆದ ನಂತರ ಮಗ ಆದ ನಂತರ ಸೊಸೆ ಆದ ನಂತರ ಇವತ್ತು ಮೊಮ್ಮಗ. ಇದು ಒಬ್ಬರಿಗೆ ಅಂದರೆ ಒಂದೇ ಕುಟುಂಬಕ್ಕೆ ಬೆಣ್ಣೆ ದೋಸೆ ಸಿಗ್ತಾ ಇತ್ತಾಗಲಿ ಮತದಾರರಿಗೆ ಮಾತ್ರ ಬೆಣ್ಣೆನೂ ಸಿಗ್ತಾ ಇಲ್ಲ, ದೋಸೆನೂ ಕೂಡ ಸಿಗ್ತಾ ಇಲ್ಲ. ಹಂಗಾಗಿ ಇವತ್ತು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ದಲಿತ ನಾಯಕರಿಗೆ ಕೊಟ್ಟಿದೆ. ಇವತ್ತು ಒಬ್ಬ ದಲಿತ ನಾಯಕರನ್ನು ಸೋಲಿಸಬೇಕು ಅನ್ನೋಂಥ ಕಾರಣದಿಂದ ಇಡೀ ಸರ್ಕಾರ ಇವತ್ತು ಠಿಕಾಣೆ ಹೂಡಿ ಇವತ್ತು ದಲಿತ ನಾಯಕರನ್ನು ಇವತ್ತು ಸೋಲಿಸೋಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾಯಿದೆ, ಸರ್ಕಾರ ಕೂಡ ಮಾಡ್ತಾಯಿದೆ. ಯಾಕಂದರೆ ಇವತ್ತು ಇತಿಹಾಸವನ್ನು ತೆಗೆದು ನೋಡಿದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಕಾಲದಲ್ಲಿ ನೆಹರು ಅವರು ಸೇರಿಕೊಂಡು ಅವತ್ತು ಕಾಂಗ್ರೆಸ್ಸು ಅವರೆಲ್ಲರೂ ಕೂಡ ಸೇರಿಕೊಂಡು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ. ಇವತ್ತು ಕೂಡ ಈ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಬಂದು ಹಣದ ಬ್ಯಾಗನ್ನು ಹಿಡ್ಕೊಂಡು ಇವತ್ತು ಒಬ್ಬ ದಲಿತ ನಾಯಕರನ್ನ ಸೋಲಿಸೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಯಾಕೋ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲ ಆಗಲಿ, ದಲಿತರು ನೋಡಿದ್ರೆ ಭಾಳಷ್ಟು ಅವ್ರಿಗೆ ಭಯ. ಅವ್ರು ಕಂಡ್ರೇ ಅವ್ರಿಗೆ ಎಲ್ಲೋ ಒಂದು ಕಡೆ ತಳಮಳ ಆಗ್ತಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೋಡಿದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಾರೆ. ಸಂವಿಧಾನವನ್ನು ಬರೆದ ನಂತರ ಅವ್ರನ್ನ ಎಂಥ ಪರಿಸ್ಥಿತಿಗಳು ಕೂಡ ರಾಜಕಾರಣದಲ್ಲಿ ಗೆಲ್ಲಬಾರ್ದು ಅನ್ನೋಂಥ ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ, ನೆಹರು ಅವರು ಮಾಡ್ತಾರೆ. ಆ ಕಾಲದಲ್ಲಿ ಕಾಂಗ್ರೆಸ್ಸು ನೆಹರು ಮಾಡಿದಂಥ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರಿಗೊಂದು ಕ್ಷೇತ್ರ ಕೂಡ ಇರಬಾರ್ದು ಅನ್ನೋಂಥ ರೀತಿಯಲ್ಲಿ ಇರಲಾರ್ದಂಥ ನೋಡ್ಕೊಂಡಂಥ ಕೆಲಸ ಕಾಂಗ್ರೆಸ್ ಮಾಡುತ್ತೆ ಅನ್ನೋಂಥದ್ದು ಕೂಡ ಇತಿಹಾಸವನ್ನು ನಾವೆಲ್ಲರೂ ಕೂಡ ನೋಡಿದ್ವಿ.